ಬೀಗ್ರೂಟ ಇವಾಗ ಮಾಡ್ತಾ ಇದ್ದಾರೆ. ಮತ್ತೆ ಪೀಸ್ ಹೊಡ್ದಾಗಲ್ಲ ಬಿರಿಯಾನಿ ಆಗೋವರೆಗೂ ನಮ್ಗೆ ಎದ್ದು ಮಲ್ಕೊಳ್ಳೋದೇ ಇಲ್ಲ ಅಂದ್ರೆ ಅದು ಆಂಟಿ ನೋಡಿ ಇಬ್ರು ಗಂಡಸರು ಅಡುಗೆ ಮಾಡ್ತಾವ್ರೆ. ಈ ಸೈಡಲ್ಲಿ ಹಾಕಬೇಕು. Hello guys, welcome back to my YouTube channel. So guys, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಯಾಕೋ ವ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಹಾಗಾಗಿ ಯಾವುದೂ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇರೋದು. ಬೆಳಿಗ್ಗೆನೆ ಏನೋ ಆಂಬೂರ್ ದಮ್ ಬಿರಿಯಾನಿ ಮಾಡೋಣ ಅಂತ ನನ್ನ ಜೊತೆ ಒಬ್ಬರು ಭಟ್ರಿದ್ದಾರೆ. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಹೋಗುವ ನಾವು. ಸೊ ಅಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಅಡುಗೆ. ಏನ್ ಬೇಕು? ಸೊ ಗೈಸ್ ಇಲ್ಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಚಕ್ಕೆ ಲವಂಗ ಹುಡುಕ್ತಾ ಇದ್ದಾರೆ ಫೈನಲ್ ಆಗಿ. ನೀರಿಗೆ ಯಾವ ಕಲರ್ ಅದು? ಯೆಲ್ಲೋ ಕಲರು. ಯೆಲ್ಲೋ ಕಲರ್ ಹಾಕ್ತಿದ್ದಾರೆ ನೀರಿಗೆ. ಸೊ ಚಕ್ಕೆ ಲವಂಗ ನೀರೊಳಗಡೆನೆ ಹಾಕ್ತಾ ಇದ್ದಾರೆ. ಏನಿಗೆ ನೀರೊಳಗಡೆನೆ ಹಾಕ್ಬೇಕು? ಫ್ಲೇವರ್ಗೆ. ಏಲಕ್ಕಿಕಾಯಿ ಅದು ಸಪ್ರೇಟ್ ಇದು ಸಪ್ರೇಟ್. ಇದು ಮಸಾಲೆಗೆ ಎಣ್ಣೆ ಹಾಕ್ತಾ ಇದ್ದಾರೆ. 1 kg ಎಣ್ಣೆ ಇದೊಂದು ಕೆಜಿನ ನೆಕ್ಸ್ಟ್ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬರೀ ಬೆಳ್ಳುಳ್ಳಿ ಪೇಸ್ಟ್ ತಾನೇ ಇಲ್ಲ, ಬೆಳ್ಳುಳ್ಳಿ ಬರೀ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದಾರೆ ಇವಾಗ. ಆಮೇಲೆ ಶುಂಠಿ ಪ್ಲೇಸ್ ಇರ್ತೀನಿ ಪೇಸ್ಟ್. ಈಗ ಒಂದು 2 ವರ್ಷ ಆಯ್ತು ನಿಮ್ದು ಕೇಟ್ರಿಂಗ್ ಸ್ಟಾರ್ಟ್ ಆಗಿ. ಎಸ್ ಬಂದಿದೆ 2 ವರ್ಷ ಆಯ್ತು. 2 ವರ್ಷ ಆಯ್ತು ಇವರು ಕೇಟ್ರಿಂಗ್ ಸ್ಟಾರ್ಟ್ ಆಗಿ. ಅಂದ್ರೆ ಇವ್ರದೇ ಸಪ್ರೇಟ್ ಅಂತ ಸ್ಟಾರ್ಟ್ ಆಗಿದ್ದು 2 ವರ್ಷದಿಂದ. ಸಪ್ರೇಟ್ ಅಂತ ಮಾಡಿದ್ದೆ 2 ವರ್ಷ ಆಯ್ತು. ಎಸ್ ಅನ್ಪೂರ್ಣ ಕೇಟ್ರಿಂಗ್. ಓಕೆ. ಇನ್ ಮಾಮೂಲಿ ಗೂಗಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸೂರ್ಯ ಕುಕಿಂಗ್ ಅಂತ ಅಂದ್ರೆ ಬರ್ತದೆ. ನೀವು ಆ ಕಡೆ ತಿರ್ಕೊಳ್ಳೋ ಬದ್ಲು ಈ ಕಡೆ ತಿರ್ಕೊಂಡು ಹೇಳಿ. ಧನಿಯಾ ಪುಡಿ, ಅಚ್ಚಕಾರದ ಪುಡಿ. ಇಲ್ಲಿವರೆಗೂ ಎಷ್ಟು ಅಡಿಗೆಗಳನ್ನ ಮಾಡಿದ್ರಿ? ಲೆಕ್ಕ ಇಲ್ಲ. ಸೊ ಅಷ್ಟು ಫೇಮಸ್ ಇವ್ರ ಕುಕ್ಕಿಂಗು. ಕರೆಕ್ಟ್. ಸೊ ಇವಾಗ ಏನಾಗ್ತದೆ? ಧನಿಯಾ ಪುಡಿ ಹಾಕ್ತಾ ಇದಾರೆ. ಅಳತೆ ಎಷ್ಟು? ಇದು ಎಷ್ಟು ಕೆಜಿಗೆ ಮಾಡ್ತಾ ಇರೋದು? 2 ಕೆಜಿಗೆ ಸ್ವಲ್ಪ ಧನಿಯಾ ಪುಡಿ. ಜಾಸ್ತಿ ಮಸಾಲೆ ಹಾಕಿದ್ರೆ ಈ ಟೈಮಲ್ಲಿ ತಿನ್ನಕ್ಕೂ ಆಗಲ್ಲ. ಅದೇ ಮೇನ್ ಬೇಕಾಗಿರೋದೆ ಚಿಕನ್ ಬಿರಿಯಾನಿಗಿದೆ ಮೇನ್ ಇಂಪಾರ್ಟೆಂಟ್. ಟೀಕಲ್ಲ ನೀರು ಇದು ಅಷ್ಟೇನೆ ಲೈಟ್. ಅರ್ಶನ ಕೊಡ್ತೀರಾ? ಆಯ್ತಾ? ಟೊಮೊಟೊ ಫಸ್ಟ್ ಟೊಮೊಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಮಿಕ್ಸ್. ಓಕೆ. ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಅಷ್ಟೇ. ಆಮೇಲೆ ಸ್ವಲ್ಪ ಮೆಣಸಿಗೆ ಸ್ವಲ್ಪ ಸೊಪ್ಪನ್ನ ಇದಕ್ಕೆ ಹಾಕೋದು. ಅದೇ ನೀರಿಗೆ ಹಾಕೋದು. ಇದು ಮೊಸರು ಅರ್ಧ ಲೀಟರ್. ಓಕೆ. ಒಂದೊಂದು ದಪ್ಪ ದಪ್ಪ ಫುಲ್ಲು
ಇವು 3 ನೆಕ್ಸ್ಟ್ ಎಲ್ಲ ಆಗ್ತಾ ಇರೋದು ಡೈರೆಕ್ಟ್. ಡೈರೆಕ್ಟ್ ಓಕೆ, ಅಲ್ಲಿ ಅಲ್ಲಿ ಸ್ವಲ್ಪ ಸಾಲ್ಟ್ ಸಾಲ್ಟ್ ಹಾಕ್ತಿದ್ದಾರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲಿಗೆ ಹಾಕಿದ್ಮೇಲೆ ತಿರ್ಗಾ ಇಲ್ಲಿ ಒಂದು ಸ್ವಲ್ಪ ಹಾಕೋದು. ನೀರಿಗೆ ನಾನು ಇದೊಂಥರ ಡಿಫ್ರೆಂಟ್ ಆಗಿ ನೋಡ್ತಾ ಇರೋದು, ಯಾಕಂದ್ರೆ ಅಲ್ಲಿ ನೀರು ಸಪ್ರೇಟ್ ಆಗಿ ಕಲರ್ ಎಲ್ಲ ಹಾಕಿ. ಇಷ್ಟು ಹಾಕಿದ್ಮೇಲೆ ಚಿಕನ್ ಬಿರಿಯಾನಿಗೆ ಇದ್ರ ಜೊತೆಗೆ ಚಿಕನ್ ಹಾಕ್ಬಿಡ್ಬೇಕು. ಅದ್ರ ಜೊತೆಗೇನೆ ಅಂದ್ರೆ ಅದೇನು ದೊಡ್ಡ ದೊಡ್ಡ ಪೀಸ್ ಏನಂತಂದ್ರೆ ಚಿಕನ್ ಬಿರಿಯಾನಿಗೆ ಈ ಸೈಜ್ ಇರ್ಬೇಕು. ಇತ್ತು ಅಂತಂದ್ರೆ ತಿನ್ನಕ್ಕೂ ಚಂದ, ಮತ್ತೆ ಪೀಸ್ ಹೊಡ್ದಾಗಲ್ಲ. ಓಕೆ, ಒಬ್ರು 1 ಪೀಸ್ ತಿಂದ್ರೆ ನಿಮ್ದೆ ತಿನ್ಬೋದು. ಲೈಕ್ ಹೋಟ್ಲಲ್ಲೆಲ್ಲ ಹಿಂಗೆ ಕೊಡೋದು. ಸ್ವಲ್ಪ ನೀರು, ಚಿಕನ್ ಹಾಕಾದ್ಮೇಲೆ ಸ್ವಲ್ಪ ನೀರು. ಇನ್ ಸ್ವಲ್ಪ ನೀರು ಕೊಡ್ತೀರಾ? ಅಲ್ಲಿ ನೋಡಿದ್ರೆ ಬೀಗ್ರೂಟ ಇವಾಗ ಮಾಡ್ತಾ ಇದಾರೆ, ನಾವು ನೋಡಿದ್ರೆ ಬೆಳಿಗ್ಗೆ ಸರಿಯಾಗಿ ಬಿರಿಯಾನಿ ಬಾರ್ಸೋಣ ಅಂತ ಅಂದ್ಬಿಟ್ಟು ಮಿಸ್ಟರ್ ಸೂರ್ಯಸ್ ಕುಕಿಂಗ್ ಕಡೆಯಿಂದ ಬಿರಿಯಾನಿ ಮಾಡಿಸ್ತಾ ಇದೀವಿ. ಚೆನ್ನಾಗಿ ಮಾಡ್ತಾರೆ. ಅಂಡ್ ಅವ್ರದ್ದು ಏನಂತ ಅಂದ್ರೆ ಎಲ್ಲಾ ತರ ವೆಜ್ಜು ನಾನ್ ವೆಜ್ ಪ್ರತಿಯೊಂದು ಎಲ್ಲಾನು ಮಾಡ್ತಾರೆ. ಸೊ ಅವ್ರ ಇನ್ಸ್ಟಾಗ್ರಾಮ್ ID ನಾನು ಟ್ಯಾಗ್ ಮಾಡಿರ್ತೀನಿ ಅಂಡ್ ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಈವೆಂಟ್ ಇತ್ತು ಅಂತ ಅಂದ್ರೆ ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೈಸೂರಲ್ಲಿ ಇವ್ರು ಸ್ಟೇ ಮಾಡೋದು. ಸೊ ಪ್ರತಿಯೊಂದು ಎಲ್ಲ ತರನು ಮಾಡ್ತಾರೆ. ಇವಾಗ ನೋಡಿ ಕುದೀತಾ ಇದೆ. ಅಲ್ಲ, ರಾತ್ರಿ ಆಡಿದ ಸಾಂಗ್ ಇನ್ನೂ ಅವರು ಮೈಂಡಲ್ಲಿ ಇಟ್ಕೊಳ್ತವ್ರೆ. ಅದು ಬೇರೆ ಬಿರಿಯಾನಿ ಆಗೋವರೆಗೂ ನಮ್ಗೆ ಎದ್ದು ಮಲ್ಕೊಳ್ಳೋದೇ ಇಲ್ಲ ಅಂದಿದ್ರು. ನೋಡಿದ್ರೆ ಗೊರಕೆ ಹೊಡಿತಿದ್ರು. ಅದು ಆಂಟಿ ಚಿಕನ್ ಬಿರಿಯಾನಿ ಅಲ್ಲ, ಅದು ಆಂಟಿ ಚಿಕನ್ ಅಲ್ಲ. ಸ್ವಲ್ಪ ನಿಂಬೆಹಣ್ಣು ರಸ. ನಿಂಬೆಹಣ್ಣು ರಸ ಹಾಕಿದ್ರೆ ಏನ್ ಸಿಗುತ್ತೆ? ಕೆಮಿಕಲ್ ಹಾಕ್ತಾರೆ, ಲೆಮನ್ ಸಾಲ್ಟ್ ಅಂತ, ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಅದ್ರ ಬದಲಾಗಿ ನಾವು ನಿಂಬೆಹಣ್ಣು ಹಾಕ್ಬಿಟ್ರೆ ಒಳ್ಳೆ ಫ್ಲೇವರ್ ಮತ್ತೆ ನ್ಯಾಚುರಲ್ ಆಗಿರುತ್ತೆ. ಅಕ್ಕಿ ಎಷ್ಟೇನಿತ್ತೆ ಅಷ್ಟು ಬಿರಿಯಾನಿ ಒಳ್ಳೇದು. ಸರಿ ಅಣ್ಣ, ಆಯ್ತು. ಸ್ವಲ್ಪ ಅದಾಕಿರೋದು ಕಲರ್ಗೆ, ಇದು ಸ್ವಲ್ಪ ಖಾರಕ್ಕೆ. ಇದು ಆಚಿ ರೆಡ್ ಚಿಲ್ಲಿ ಪೌಡರ್. ಓಕೆ, ಬಿರಿಯಾನಿಗೋಸ್ಕರ ಎಲ್ಲ ಯಾವ ರೇಂಜ್ ಕಾಯ್ಕ ನಿಂತವ್ರು ನೋಡಿ ಇಲ್ಲೇ. ಇವ್ರಂತೂ ಬಿರಿಯಾನಿಗೋಸ್ಕರ ಕಾಯ್ತಾ ಇದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಗ ಇನ್ನೇನು ಅದಾಯ್ತು ಅಂತಂದ್ರೆ ಸ್ಟಾರ್ಟಿಂಗ್ ಅಕ್ಕಿ ಕೊಟ್ಟಿದ್ರೆ ನಂತೋಗಿರೋದು ಯಾವಾಗ್ಲ. ಬಸಿತಾ ಇದೀನಿ. ಟೇಸ್ಟ್ ಹೆಂಗಿರ್ಬೇಕು ಗೊತ್ತಾ? ತಿನ್ನಂಗಿರ್ಬೇಕು. ನಮ್ ಗಂಗಾಧರಣ್ಣ ಅಕ್ಕಿ ಬಸಿತಾ ಇದಾರೆ. ಈ ಲೆವೆಲ್ಗೆ ಕೆಲಸ ಮಾಡ್ತಾವ್ರೆ ಅಂದ್ರೆ ಹೆಂಗಸ್ರಿಗೂ ಕೆಲಸ ಮಾಡೋಕ್ ಬಿಡ್ತಾ ಇಲ್ಲ. ಈ ಮಟ್ಟಿಗೆ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಇಬ್ರು ಗಂಡಸ್ರು ಅಡುಗೆ ಮಾಡ್ತಾವ್ರೆ. ಹೆಂಗಸ್ರು ನೋಡಿದ್ರೆ ಹಿಂಗ್ ನಿಂತವ್ರೆ. ಫುಟ್ಬಾಲ್ ಆಗೋಯ್ತದೆ.
ನಿಮ್ಮ ಮನೆಯವರು ನಿನಗೆ ನೋಡ್ಕೊಂಡ ಎಲ್ಲ ನೀಟಾಗಿ ವಿಡಿಯೋ ಮಾಡಿದೀವಿ. ನಿನ್ ಮಕ್ಕಳ ಖಂಡಿತ ತೊಳೆಯೋದ್ನೇ ನೋಡಿದ್ದೀನಿ ನಾನು. ಇದನ್ನ ಹೇಳಿದ್ದೀವಿ 20% ಬೇಯಿಸ್ಬೇಕಂತ. ನಾವು ಹುಷಾರ್ ಕಾರಣ ನೀಟಾಗಿ ಬೇಯಿಸೋ ಆಮೇಲೆ ಉಳ್ಳಕ್ಕೆ Emotional damage. ಇದೆಲ್ಲ ಜಾಸ್ತಿ ಆಯ್ತು. ಏನಪ್ಪಾ ಅಂತಂದ್ರೆ ರಸ ಎತ್ಕೊಬಿಡ್ಬೇಕು ಫುಲ್. ಅಂದ್ರೆ ಎಕ್ಸ್ಟ್ರಾದು ಆಯಿಲ್ ಬಿಟ್ಟಿರುತ್ತಲ್ಲ ಅದಾ? ಇಲ್ಲ ಎಲ್ಲ ಎತ್ಬಿಡ್ಬೇಕು, ಮಸಾಲೆ ಪೂರ್ತಿ ಪೂರ್ತಿ ಎತ್ಬಿಡ್ಬೇಕು. ಏಕೆ? ಎತ್ಬಿಟ್ಟು ಲಾಸ್ಟ್ ಅಲ್ಲಿ ರೈಸ್ ಮೇಲೆ ಹಾಕ್ಬೇಕು. ಓಕೆ ಓಕೆ. ಅಮ್ಮ ತಲೆ ಮುಳುಗ್ ಸೊ ಆಲ್ರೆಡಿ ಚಿಕನ್ದು ಮಸಾಲೆ ಎಲ್ಲ ಆಗಿದೆ. ಆ ಮಸಾಲೆನ ಎತ್ತಿ ಸಪ್ರೇಟ್ ಇಟ್ಕೊಳ್ತಿರೋದು. ಸೊ ಸಪ್ರೇಟ್ ಇಟ್ಕೊಂಡು ರೈಸ್ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಟಾಪಲ್ಲಿ ಹಾಕೋದು. ಆಲ್ಮೋಸ್ಟ್ ಎಲ್ಲ ಮಸಾಲೆನೂ ಎತ್ಬಿಡ್ತಾ ಇದ್ದೀರಾ? ಇಲ್ಲ, ಅರ್ಧ. 30% ಅಷ್ಟೇ. ಓಕೆ. ಇಷ್ಟು ಇರ್ತದೆ. ಅದಾದ್ಮೇಲೆ ಇದಾಗಿರ್ತಲ್ವಾ, ಇದನ್ನ ರೈಸ್ ಎತ್ಬಿಡ್ಬೇಕು ಇಲ್ಲಿ. ಜರಡಿ ಮಾಡ್ಕೊಂಡು. ಎತ್ಬಿಟ್ಟು ಇಲ್ಲಿ ನೋಡ್ತೀನಿ, ಈ ಸೈಡಲ್ಲಿ ಹಾಕಬೇಕು ಹಿಂಗೆ. ತುಪ್ಪ ಕರಗಿಸ್ಬೇಕು ತಾನೆ ಅದಕ್ಕೆ ಹಾಕಕ್ಕೆ. ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅದನ್ನೇ ಕುಡಿಯೋದು. ಅರ್ಧ ಕಟ್ಕೊಂಡು ಅರ್ಧ ಹಂಗೆ ಹಾಕ್ಬಿಡ್ತೀನಿ. ಅಲ್ಲ ಹಿಂಗ್ ಮಾಡಿ ನೋಡಿ ಹಿಂಗಿರ್ಬೇಕು ಹಿಂಗೆ. ಹಿಂಗೆ ಸಪ್ರೇಟ್ ಹಿಂಗೆ ಮಾಡ್ಬಿಡ್ಬೇಕು ಹಿಂಗೆ. ಲೈಟಾಗಿ ಕಾವು ಇಷ್ಟೇ. ಆಮೇಲೆ ಇದೆಯಲ್ಲ ನೋಡಿ, ಇದನ್ನ ತಗೊಂಡು ಇಲ್ಲಿಗೆ ಹಾಕ್ಬಿಡ್ಬೇಕು. ಸುಮ್ನೆ ಹಂಗೆ ಎರ್ಚ್ ಬಿಟ್ಬಿಡೋಣ. ನಾನು ನಿಮ್ಗೆ ಕೆಲಸ ಹೇಳ್ಕೊಟ್ಟದಕ್ಕೂ ಸಾರ್ಥಕ ಬಿಡು. ನಮ್ ಗುರುಗಳಲ್ಲ ಅಂಗಡಿ, ಯಾವತ್ತೂ ಗುರುಗಳನ್ನ ಮರಿಬಾರ್ದು. ನಾನು ಹೇಳ್ದಂಗೆ ಸ್ವಲ್ಪ ಅಕ್ಕಿ ನೀರು, ಅಕ್ಕಿನ ಬೇಯಿಸಿರೋದು ಅದೇ ನೀರು ಹಾಕೋ. ಬೇಯಿಸಿರೋ ನೀರು. ಓಕೆ. ಜಾಸ್ತಿ ಮಸಾಲೆನ ಈ ಮಸಾಲೆ ಅದಕ್ಕೂ ಹಾಕ್ಬಾರ್ದು. ಸೊ ಅದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀರಾ. ಸೇರೋ ಟೈಪ್ ಯೂಸ್ ಮಾಡ್ಕೋಬೋದಾ? ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ನೀರನ್ನು ಸೇವ್ ಮಾಡ್ಕೊಳ್ಳೋದು ಅದನ್ನೇ. ಎಲ್ಲೋ ಫಂಕ್ಷನ್ ಇಲ್ಲಿ ಇದು ಮಸಾಲೆ ಫುಲ್ಲು ಹಾಕಿಲ್ಲ, ಸ್ವಲ್ಪ ಹಾಕಿರೋದು ಅಷ್ಟೇನೆ. ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ದಾಲ್ಗೆ ಯೂಸ್ ಮಾಡ್ಕೊಳ್ಳೋದು. ದಾಲ್ಗೆಲ್ಲ ಯೂಸ್ ಮಾಡ್ತೀವಿ. ಅದೇ ನಾವೆಲ್ಲ ಜಾಸ್ತಿ ಯೂಸ್ ಮಾಡೋದೇ ತುಪ್ಪ. ಸೊ ತುಪ್ಪ ಫೈನಲ್ ಆಗಿ ಮೇಲ್ಗಡೆ. ಹಣ ಸ್ವಲ್ಪ ಹಾಕಿ ನಾವು ತುಪ್ಪ ತಿನ್ನಲ್ಲ, ಅದು ಒಳ್ಳೆ ಫ್ಲೇವರ್. ಜಸ್ಟ್ ಫ್ಲೇವರ್ಗೋಸ್ಕರ ತುಪ್ಪ. ಸೊ ಗೈಸ್ ಫೈನಲ್ ಆಗಿ ದಮ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇನ್ನೇನಿದ್ರು ಯಾವ ಮಾಡ್ಕೋಬೇಕು ಬಟ್ಟೆ. ಓಕೆ. ಸೊ ಯಾವ್ದು ಬಟ್ಟೆ ಮುಚ್ಚಿ ಅಂತಂದ್ರೆ ಪ್ಲೇಟ್ ಅಲ್ಲಿ ಮುಚ್ಬಿಟ್ಟು ಮೇಲ್ಗಡೆ ಒಂದು ಬಿರಿಯಾನಿ ರೆಡಿ. ರೆಡಿ. ಫೈನಲಿ ದಮ್ ಬಿರಿಯಾನಿ, ಸಾರಿ ದಮ್ ಬಿರಿಯಾನಿ, ಆಂಬೂರ್ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಈಸ್ ರೆಡಿ. ನಾವ್ ಹೆಂಗೆ ಹಾಕ್ತೀವಿ ಪೀಸು ಆ ಥರನೇ ಇರುತ್ತೆ. ಓಕೆ. ಸೊ ಫೈನಲ್ ಆಗಿ ಬಿರಿಯಾನಿ ರೆಡಿ ಆಗಿದೆ. ಈಗ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳುವ ಸಮಯ. ಸೊ ಬನ್ನಿ. ಸೊ ಗೈಸ್ ಫೈನಲ್ ಆಗಿ ಬಿರಿಯಾನಿ ಎಲ್ಲ ತಿಂದ್ವಿ, ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು. ಸೊ ನಮ್ಮ ಬ್ರದರ್ ನೆಕ್ಸ್ಟ್ ಡೇ ರಿವ್ಯೂ ಕೊಟ್ಟರು, ಅದನ್ನೇ ಕೇಳ್ಕೊಂಬರೋಣ ಬನ್ನಿ. ಅಣ್ಣ ಸೂರ್ಯಣ್ಣ ಮಾಡಿದ್ದು ಬಿರಿಯಾನಿ ಹೆಂಗಿತ್ತಣ್ಣ? ಸೀರಿಯಸ್ ಆಗಿ ಹೇಳ್ತೀನಿ, ಅಲ್ಟಿಮೇಟ್. ಬಿರಿಯಾನಿ ಅಂದ್ರೆ ಇರ್ಬೇಕು ಗೊತ್ತಾ.
ನಾವು ಈಗ ಮುಸ್ಲಿಂ ಬಿರಿಯಾನಿ ತಿಂದಿ ಅಭ್ಯಾಸ ಆಗಿದ್ವಿ, ಹಾ ಸೇಮ್ ಟೇಸ್ಟ್. ಅವ್ರು ಏನ್ ಹಾಕ್ತಾರ ಬಿಡ್ತಾರ, ಬಟ್ ಇವ್ರು ಮಸಾಲೆನು ಹಾಕ್ತಾನೆ ಕಡಿಮೆ ಹಾಕಿದ್ರು. ಸಕ್ಕದಾಗಿ ಮಾಡಿದಾನ.